ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಏನಂದ್ರೆ ರೀ, ಈಗ ಪಂಚಮಿ ಹತ್ರ ಬಂದಿದ್ದಕ್ಕೆ, ನಾಗರ ಪಂಚಮಿ ಹತ್ರ ಬಂದಿದ್ದಕ್ಕೆ ಇವತ್ತು ವಿಶೇಷವಾದ ರೆಸಿಪಿ ಯಾವುದ್ರದು? ಗೋಧಿ ಹಿಟ್ಟಿನ ಉಂಡಿ. ಈಗ ಬೇಸನ್ ಉಂಡಿ ನೋಡಿರ್ತೀರಿ, ಮತ್ತು ರವಾ ಉಂಡಿ ನೋಡಿರ್ತೀರಿ, ಅಂಟಿನ ಉಂಡಿ ನೋಡಿರ್ತೀರಿ. ಆದರೆ ಇದೊಂದು ಹೊಸ ರೀತಿಯ ಉಂಡಿ. ಯಾವುದ್ರದು? ಗೋಧಿ ಹಿಟ್ಟಿನ ಉಂಡಿ. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬರ್ರಿ ಹೆಂಗಾದ್ರೆ ಗೋಧಿ ಹಿಟ್ಟಿನ ಉಂಡಿ ಹೆಂಗೆ ಮಾಡೋದು ಬರ್ರಿ ನೋಡೋಣ್ರಿ. ಬರ್ಸನ್ ಮೇಲೆ ಈಗ ಪಾತ್ರೆ ಇಟ್ಕೊಂಡಿನಿ. ಇದಕ್ಕೆ ಫಸ್ಟ್ ಉಂಡಿ ಮಾಡ್ಕೊಳ್ಳೋ ಸಂಬಂಧ ನೋಡ್ರಿ, ತುಪ್ಪ ಬೆಣ್ಣೆಯಿಂದ ತುಪ್ಪ ಮಾಡ್ಕೊಂಡಿವ್ರಿ, ಅದನ್ನ ಹಾಕೋತೀನಿ ನೋಡ್ರಿ. ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿನಿ. ನೀವು ಕೂಡ ತುಪ್ಪ ಹಾಕೋರಿ ಸ್ನೇಹಿತರೆ. ಈಗ ಕಾಜು ತೊಗೊಂಡಿನಿ, ಒಂದು 2-3 ಕಾಜು, ಅದನ್ನು ಹಾಕೋತೀನತ್ತ. ಗೋಡಂಬಿ ಮತ್ತು ಬಾದಾಮ್ ತೊಗೋತೀನಿ ರೀ, ಬಾದಾಮ್ ಕೂಡ ಹಾಕೋತೀನತ್ತ. ಮತ್ತು ಒಣ ದ್ರಾಕ್ಷಿ ಅದನ್ನು ಕೂಡ ಹಾಕೋತೀನಿ ನೋಡ್ರಿ. ಈಗ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಂಡ್ರಿ, ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು. ಒಣ ದ್ರಾಕ್ಷಿ ಮತ್ತು ನೋಡಿರಿ, ಉಬ್ಬಿ ಬರೋಕು. ಉಬ್ಬಿ ಬಂದ್ರೆ ಚೆನ್ನಾಗಿ ಫ್ರೈ ಆದಂಗೆ ಈಗ ಪ್ಲೇಟಿಗೆ ತೆಗಿತೀನಿ ರೀ. ಗೋಧಿ ಹಿಟ್ಟಿನ ಉಂಡಿ ಮಾಡ್ಕೊಳ್ಳೋ ಸಂಬಂಧ 1 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಬಂದಿನಿ. ಗೋಧಿ ಹಿಟ್ಟು ಏನೈತಿ ಪೂರ್ತಿ ಸಾಣಿಸ್ಕೊಂಡಿನಿ, ಅದನ್ನು ಹಾಕೋತೀನಿ ನೋಡ್ರಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ತುಪ್ಪದಾಗ. ಇದೆಲ್ಲ ಪೂರ ಸಂಪೂರ್ಣವಾಗಿ ಫ್ರೈ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ತುಪ್ಪದಲ್ಲಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಈಗ 1 ಗ್ಲಾಸ್ ಗೋಧಿ ಹಿಟ್ಟು ಹಾಕೊಂಡಿರಲ್ಲ, ಅದಕ್ಕೆ 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡ್ರಿ. ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಅದ್ರ ಸಂಬಂಧ ಕಡ್ಲಿ ಹಿಟ್ಟು ಹಾಕೊಳ್ಳೋದು ಸ್ನೇಹಿತರೆ. ಈಗ ತುಪ್ಪ ಹಾಕೊಂಡಿರಲ್ಲ, ಈ ತುಪ್ಪದಲ್ಲಿನ ಗೋಧಿ ಹಿಟ್ಟ ಕಡ್ಲಿ ಹಿಟ್ಟ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಸ್ವಲ್ಪ ಕೆಂಪಗೆ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ತೀನಿ ಇದನ್ನು. ಎಷ್ಟು ಚಂದ ತುಪ್ಪದಲ್ಲಿ ಫ್ರೈ ಮಾಡ್ತೀವಿ ಅಷ್ಟು ಚಂದ ಈ ಉಂಡಿ ಸೂಪರಾಗಿ ಬಾಯಲ್ಲಿ ಟೇಸ್ಟಿಯಾಗಿ ಮತ್ತು ಕರಗುವಂಥ ಉಂಡಿ ಆಕತಿ. ಅದಕ್ಕೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಇದನ್ನು ಚೆನ್ನಾಗಿ ತುಪ್ಪದಾಗ ಫ್ರೈ ಮಾಡ್ಕೊಂಡು ನೋಡ್ರಿ, ರೀತಿ ಕೆಂಪಗೆ ಐತಿ. ಈಗ ಏನು ಮಾಡೋಂದ್ರೆ ಒಂದು 10 ನಿಮಿಷ ಆರಾಕ್ ಬಿಡೋಣ್ರಿ. ಅದನ್ನು ಸ್ವಲ್ಪ ಆರಲ್ರಿ ಸ್ನೇಹಿತರು. ನೋಡ್ರಿ, ಒಂದು 10 ನಿಮಿಷ ಅಥವಾ 5 ನಿಮಿಷ ಆರಾಕ್ಬಿಟ್ಟಿನಿ. ಆರೈತಿಗ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ರೀ. ಉಗುರು ಬೆಚ್ಚಗಿದಾಗ ಇಲ್ಲಿ ನೋಡ್ರಿ, ಸಾವಯವ ಬೆಲ್ಲ, ಯಾವುದೇ ಕೆಮಿಕಲ್ ಇಲ್ಲಾರಂಥ ಸಾವಯವ ಬೆಲ್ಲವನ್ನು ನಾವು ಉಪಯೋಗಿಸ್ತೀವಿ ಸ್ನೇಹಿತರೆ. ಅದನ್ನು ಕೂಡ ಹಾಕೊಳತ್ತೀವಿ ನೋಡ್ರಿ. ಹಾಕ್ಕೊಂಡು ಏನೈತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ಬೆಚ್ಚಗಿದ್ದಾಗ ಬೆಲ್ಲ ಯಾಕೆ ಹಾಕೊಳ್ಳೋದು ಅಂದ್ರೆ, ಬೆಲ್ಲ ಸ್ವಲ್ಪ ಕರಗ್ತೈತಿ ರೀ. ಬೆಚ್ಚಗಿತ್ತಂದ್ರೆ ಕರಿಗಿ ಮಿಕ್ಸ್ ಮಾಡ್ಕೊಳಕ್ಕೆ ಅನುಕೂಲ ಆಕತಿ. ಈಗ ನೋಡ್ರಿ, ಬೆಲ್ಲ ಮತ್ತು ಗೋಧಿ ಹಿಟ್ಟ ಕಡಲೆ ಹಿಟ್ಟ ಎಲ್ಲ ಸೂಪರ್ ನೈಸಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಅದನ್ನೆಲ್ಲ ಸಂಪೂರ್ಣವಾಗಿ ಬಡ್ಡ್ಯಾಗ ಬರ್ಸನ್ ಹಚ್ಕೊಂಡಿಲ್ಲ, ಮೇಲ್ಗಡೆ ಅಟ್ಟ ಇಟ್ಕೊಂಡಿವಿ. ಬರ್ಸನ್ ಆರಿಸಿ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಈಗ ನೋಡ್ರಿ, ಮಿಕ್ಸರ್ ಬಾಂಡಿ ಇಟ್ಕೊಂಡಿವಿ. ಮಿಕ್ಸರ್ಗೆ ಚೊಲ್ಸಂಬಂದ ಏಲಕ್ಕಿ ಹಾಕೋತೀವಿ ನೋಡ್ರಿ, 1-2 ಏಲಕ್ಕಿ ಮತ್ತು ಸ್ವಲ್ಪ ಪ್ರಮಾಣ ಜಾಜಿಕಾಯಿ ಹಾಕೋತೀವಿ ನೋಡ್ರಿ. ಈಗ ಅದು ಬೆಲ್ಲದೇನು ಮಿಕ್ಸ್ ಮಾಡ್ಕೊಂಡಿರಲ್ಲ, ಅದನ್ನು ಹಾಕೋತೀವಿ ನೋಡ್ರಿ ಮಿಶ್ರಣ. ಈಗ ನೋಡ್ರಿ, ಸ್ವಲ್ಪ ಪ್ರಮಾಣ ಹಾಕೊಂಡಿನಿ, ಒಂದು ಸ್ವಲ್ಪ ತೆಗೆದಿಟ್ಟಿನತ್ತ. ಒಮ್ಮೆ ಹಾಕಿ ಬರತ್ತ, ಸ್ವಲ್ಪ ಗರಕ್ಕೆ ಹಂಚ್ಕೊಂಡ್ರಿ. ಪೂರ್ತಿ ಮಿಕ್ಸ್ ಆಗಿತ್ತು ನೋಡ್ರಿ. ಈಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಅದನ್ನು. ಇದೇ ರೀತಿ ಎಲ್ಲ ಹಿಟ್ಟು ಏನೈತಿರಲ್ಲ ಎಲ್ಲ ಸಂಪೂರ್ಣವಾಗಿ ಇದೇ ಟೈಪ ಮಿಕ್ಸರ್ ಕಚ್ಕೊತೀನಿ ರೀ. ಈಗ ನೋಡ್ರಿ, ಎಲ್ಲ ಹಿಟ್ಟು ಏನೈತಿ ಎಲ್ಲ ಸಂಪೂರ್ಣವಾಗಿ ಮಿಕ್ಸರ್ ಕಚ್ಕೊಂಡಿನಿ. ಈಗ ಡ್ರೈ ಫ್ರೂಟ್ಸ್ ಏನು ತುಪ್ಪದಲ್ಲಿ ಪೂರ್ತಿ ಇದು ಮಾಡ್ಕೊಂಡಿರಲ್ಲ, ಫ್ರೈ ಮಾಡ್ಕೊಂಡಿರಲ್ಲ ಡ್ರೈ ಫ್ರೂಟ್ಸ, ಅದನ್ನು ಹಾಕೋತೀನಿ ನೋಡ್ರಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡತ್ತ ಡ್ರೈ ಫ್ರೂಟ್ಸ ಎಲ್ಲನೂ ಸಂಪೂರ್ಣ ಹಾಕೋತೀನಿ ಸ್ನೇಹಿತರ ಹತ್ರೊಳಗೆ. ಈಗ ಡ್ರೈ ಫ್ರೂಟ್ಸ ಮತ್ತು ಹಿಟ್ಟು ಅವೆಲ್ಲ ಏನೈತಿ ಸಂಪೂರ್ಣ ಮಿಕ್ಸ್ ಆಗಬೇಕು. ಈಗ ನಾವು ಯಾವ ಉಂಡಿ ಮಾಡ್ಕೊಳತ್ತೀವಿ? ಗೋಧಿ ಹಿಟ್ಟಿನ ಉಂಡಿ. ನಾಗರ ಪಂಚಮಿ ವಿಶೇಷವಾಗಿ ಗೋಧಿ ಹಿಟ್ಟಿನ ಉಂಡಿ ಸ್ನೇಹಿತರೆ. ಅದು ಸ್ನೇಹಿತರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ, 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡ್ರಿ. ಯಾಕಂದ್ರೆ ಸ್ವಲ್ಪ ಕಟ್ಟಾಗಿ ಬರ್ಬೇಕ್ರಲ್ಲ, ಉಂಡಿ ಕಟ್ಟಾಗಿ ಬರೋಕಾರ ಸ್ವಲ್ಪ ಅಳಕ್ಕಿರ್ಬೇಕು. ಆ ಥರ ಸಂಬಂಧ ಐತಿ ತುಪ್ಪ ಹಾಕ್ಕೊಂಡು. ಒಂದು ಸ್ವಲ್ಪ ಹಸಿ ಇತ್ತಂದ್ರೆ ಕಟ್ಟಾಗಿ ಅನ್ಕೊಳಕತ್ತಿ. ಈಗ ನೋಡ್ರಿ, ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನು. ಈಗ ತುಪ್ಪ ಹಾಕ್ಕೊಂಡಿರಲ್ಲ, ಈಗ ಉಂಡಿ ಕಟ್ಟುಣ್ರಿ. ಉಂಡಿ ಕಟ್ಟಬೇಕಾದ್ರೆ ನೋಡ್ರಿ ಯಾವ ರೀತಿ ಕಟ್ಟಬೇಕು, ಈ ರೀತಿ ಗುಂಡು ಮಾಡ್ಕೋಬೇಕು, ಕೈಯಲ್ಲಿ ಒತ್ತಬೇಕು. 2 ಕೈಗಳಿಂದ ಉಂಡಿ ಕಟ್ಟಬೇಕಾದ್ರೆ ಈ ರೀತಿ ಒತ್ತಬೇಕು ಸ್ನೇಹಿತರೆ. ನೋಡ್ರಿ, ಈಗ ಒತ್ಕೋತಿರ್ಬೇಕು ನೈಸಾಗಿ, ಅದು ಸ್ಮೂತಾಗಿ ಬರಬೇಕು ಕೈಯಲ್ಲಿ. ನೋಡ್ರಿ, ಎಟ್ಟು ಒತ್ತಿ ಸ್ವಲ್ಪ ಗಟ್ಟಿ ಹಾಕ್ಕೊಂಡಿರ್ತೈತಿ ಒಳಗಡೆ. ಆಮೇಲೆ ಗುಂಡಿಗೆ 2 ಕೈಲಿ ಹಿಂಗೆ ಗುಂಡು ಮಾಡ್ಕೋಬೇಕ್ರೆ ಅದನ್ನು. ಗುಂಡಿಗೆ ಸ್ಮೂತ್ ಆಗ್ಬೇಕು ಮೇಲ್ಗಡೆ ಸ್ನೇಹಿತರೆ, ಆ ರೀತಿ ಗುಂಡು ಮಾಡ್ಕೋಬೇಕು. ನೋಡ್ರಿ, ಎಷ್ಟು ನೈಸಾಗಿ ಮಾಡ್ಕೊಳತ್ತೀವ್ರಲ್ಲ, ನೋಡ್ರಿ ಎಷ್ಟು ನೈಸ್ ಕಾಣಕತ್ತೈತಿ. ಅದ್ರ ಮೇಲ್ಗಡೆ ನೋಡ್ರಿ, ಕಾಜು ಇಟ್ಕೊತೀನತ್ತ. ಕಾಜು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರಲ್ಲ, ಕಾಜು ಇಟ್ಕೊಂಡು ಮತ್ತೆ ಸ್ವಲ್ಪ ಹೊತ್ತುಣ್ರಿ.
ನೋಡ್ರಿ ಅಟ್ ನೈಸ್ ಕಾಣತ್ತಿ. ಈಗ ಸೈಡ್ ಇಡ್ತೀನಿ ರೀ ಅದನ್ನು. ಸೈಡ್ ಇಟ್ಟು ಇನ್ನೊಂದು ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಮಾಡೋದತ್ತ. ಈಗ ನೋಡ್ರಿ ಈಗ ಈ ರೀತಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡ್ರಿ ಒತ್ತುದು ಹಿಂಗೆ ನೈಸಾಗಿ ಸೂಪರಾಗಿ ಹಿಂಗೆ ಒತ್ತುದು ನೋಡ್ರಿ. ಉಂಡೆ ಕಟ್ಟೋದು ಎಲ್ರಿಗೂ ಯಾವ ರೀತಿ ಇರುತ್ತೆ ಗೊತ್ತಿರ್ತೈತಿ ನೋಡ್ರಿ. ಈ ರೀತಿ ಮಾಡ್ಕೊಳ್ಳೋ ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಆಮೇಲೆ ಕೈಲಿ ಸ್ವಲ್ಪ ಒತ್ತಿ ಗುಂಡು ಗುಂಡು ಮಾಡ್ಕೊಳ್ಳೋದ್ರಿ ಹಿಂಗೆ. ಈ ಟೈಪ್ ಗುಂಡು ಗುಂಡು ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರಂತ ಕಾಜು ಇಟ್ಕೊಳ್ಳೋದ್ರಿ. ನೋಡಿರಿ 2 ಉಂಡೆ ಮಾಡ್ಕೊಂಡಿನಿ. ಇದೇ ಟೈಪ್ ಏನೈತಿ ಎಲ್ಲ ಹಿಟ್ಟು ಏನೈತಿಲ್ಲ ಸಂಪೂರ್ಣ ಮಾಡ್ಕೊತೀನಿ ಸ್ನೇಹಿತರೆ. ಸ್ನೇಹಿತರೆ, ನಾಗರ ಪಂಚಮಿ ವಿಶೇಷವಾಗಿ ನೋಡ್ರಿ ಗೋಧಿ ಹಿಟ್ಟಿನ ಉಂಡೆ ತಯಾರಾಗೈತಿ ನೋಡ್ರಿ. ಈಗ ಸೂಪರ್ ನೈಸ್ ಆಗೈತಿ. ಈಗ ನೋಡ್ರಿ ಯಾವ ರೀತಿ ಆಗೈತಿ ನಾನು ನಿಮ್ಗೆ ತೋರಿಸ್ತೀನತ್ತ. ನೋಡ್ರಿ ಮ್ಯಾಗಡೆ ಕಾಜು ಕಾಣಿಸಕತ್ತೈತಿ ನೋಡ್ರಿ. ಹೊಡೆದು ತೋರಿಸ್ತೀನಿ ಹಂಗಾಯ್ತತ್ತ. ಒಳಗಡೆ ನೋಡ್ರಿ ವಾವ್ ನೋಡ್ರಿ ತುಪ್ಪದಲ್ಲಿ ಮಾಡಿದಂತಹ ಗೋಧಿ ಹಿಟ್ಟಿನ ಉಂಡೆ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹೆಂಗೈತತ್ತ. ಒಳಗಡೆ ನೋಡ್ರಿ ವಾ ಕಾಜು ಬಾದಾಮ ಮತ್ತು ಮಣಕ್ಕ ಒಣ ದ್ರಾಕ್ಷಿ ಅಂತಾರೆ ಅದು ಸೂಪರ್ ಆಗೈತಿ. ತುಪ್ಪ ಬಾಯಾಗ ಇಟ್ಟು ಹೇಳ್ತೀನಿ ತುಂಬ ಚೆನ್ನಾಗಿ ಕರಗ್ತೈತಿ. ಗೋಧಿ ಹಿಟ್ಟಿನ ಉಂಡೆ ಈ ರೀತಿ ತಯಾರಾಗೈತಿ. ನೀವು ಕೂಡ ಪಂಚಮಿಗೆ ಗೋಧಿ ಹಿಟ್ಟಿನ ಉಂಡೆ ಇದೇ ಟೈಪ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.